ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ಅದ್ಭುತವಾದ ಶಿವನ ಕಥೆ ಹೇಳ್ತೀನಿ. ಈ ಕಥೆಯು ನಮಗೆ ಶಾಂತಿ, ಧೈರ್ಯ ಮತ್ತು ನಂಬಿಕೆಯ ಮಹತ್ವವನ್ನು ಹೇಳುತ್ತೆ. ಕೇಳಿ. ಪಾಲಾಜಲದ ಧೂಳಿನಲ್ಲಿ ದೇವತೆಗಳು ಮತ್ತು ಅಸುರರು ಸಮುದ್ರ ಮಥನ ಮಾಡ್ತಿದ್ದರು. ಎಲ್ಲವೂ ಬರುವ ನಿರೀಕ್ಷೆಯಲ್ಲಿ ಅಮೃತ, ಐಶ್ವರ್ಯ, ರತ್ನಗಳು. ಆದರೆ ಮೊದಲಿಗೆ ಏನು ಬಂತು ಗೊತ್ತಾ? ಹಾಲಾಹಲ ವಿಷ, ತುಂಬಾ ಘೋರ ವಿಷ. ಅದನ್ನು ನೋಡಿದೊಡನೆ ಎಲ್ಲರೂ ಬೆದರಿ ಹೋದ್ರು. ಏನು ಮಾಡೋದು ಅನ್ನೋದು ಗೊತ್ತಾಗಲಿಲ್ಲ. ಆ ವಿಷ ಎಲ್ಲಿ ಬೀಳಿದರೂ ಎಲ್ಲವೂ ನಾಶ. ಅದೇ ವೇಳೆ ಎಲ್ಲರ ಪ್ರಾಣ ಉಳಿಸಲು ದೇವತೆಗಳು ಓಡೋದೇ ಭಗವಾನ್ ಶಿವನ ಬಳಿಗೆ. ಶಿವನ ಪ್ರತ್ಯುತ್ತರ: ದೇವತೆಗಳು ಕೇಳಿದರು, ಮಹಾದೇವ, ನಿನ್ನೊಬ್ಬನೇ ನಮ್ಮನ್ನು ಕಾಪಾಡಬಲ್ಲೆ. ಈ ವಿಷವನ್ನು ತಾವೇ ಹಿಡಿದುಕೊಳ್ಳಿ. ಶಿವನು ಯಾವ ಕ್ಷಣಕ್ಕೂ ಹಿಂಜರಿಯಲಿಲ್ಲ. ಅವನು ಬಂದು ಆ ಹಾಲಾಹಲ ವಿಷವನ್ನು ತನ್ನ ಕೈಯಿಂದ ಹಿಡಿದು ನುಂಗಿದ. ಆದರೆ ಅವನು ಅದನ್ನು ತನ್ನ ಗಂಟಲಿಗೆ ಮಾತ್ರ ಹಿಡಿದ, ಕೆಳಗೆ ಇಳಿಯಲಿಲ್ಲ. ಅದರಿಂದ ಅವನ ಗಂಟಲು ನೀಲವಾಗಿ ಬದಲಾಯಿತು. ಅದಕ್ಕಾಗಿಯೇ ಶಿವನನ್ನು ನೀಲಕಂಠ ಅಂತ ಕರೆಯಲಾಗುತ್ತದೆ. ಈ ಕಥೆ ನಮಗೆ ಏನು ಹೇಳುತ್ತೆ ಗೊತ್ತಾ? ಧೈರ್ಯವಂತಿಕೆ ಎಂತಹ ದುಷ್ಟತೆಯ ಮುಂದೆ ನಿಂತರೂ ಶಾಂತಿಯಿಂದ ಪರಿಹಾರ ಕಂಡುಕೊಳ್ಳಬಹುದು. ತಾನಾಗಿಯೇ ತೊಂದರೆ ತೆಗೆದುಕೊಂಡು ಬೇರೆಯವರ ರಕ್ಷಣೆ ಮಾಡುವುದು ದೇವತ್ವದ ಲಕ್ಷಣ. ಶಿವನು ನಮಗೆ ತೋರುತ್ತಾನೆ, ತ್ಯಾಗವೇ ಪರಮಧರ್ಮ. ಇಂತಹ ಅನೇಕ ಕಥೆಗಳು ಶಿವನ ಇತಿಹಾಸದಲ್ಲಿ ಇವೆ. ಇಂತಹ ಶ್ರದ್ಧೆಯಿಂದ ಕೇಳಿದ್ರೆ ಮನಸ್ಸಿಗೆ ಶಾಂತಿ, ಮನದೊಳಗೆ ಭಕ್ತಿ, ಜೀವನದಲ್ಲಿ ಶಕ್ತಿ. ಧನ್ಯವಾದಗಳು ಸ್ನೇಹಿತರೆ.